ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಾಗಿ ಇವತ್ತಿನ ದಿವಸ ಒಂದು ಸಭೆಯನ್ನು ಕರೆದಿರ್ತೀವಿ. ಹೋರಾಟಗಳನ್ನು ಗುರುತಿಸಿ ಅವನ್ನ ತಾಲೂಕು ಅಧ್ಯಕ್ಷ ಮಾಡಿದ್ದಾರೆ. ಹಾಗಾಗಿ ಆ ಸಭೆಗೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಆಮೇಲೆ ಇನ್ನೊಂದು ಏನು ವಿಚಾರ ಅಂದ್ರೆ ಈ ಸಮಾಜ ಬಹಳ ಹಿಂದುಳಿದ ಸಮಾಜ. ನಾವು ಇವಾಗ ಈ ಸಮಾಜ ಕಟ್ಟಕ್ಕೆ ಅಂತ ಇಷ್ಟು ದಿವಸ ಹೋರಾಡಿದ್ವಿ, ಇವ್ರು ಒಬ್ರು ಬರ್ತಿಲ್ಲ. ಇವತ್ತೇ ಬದಲು ನೋಡಿದ್ದು ಪ್ರಜಾ ಸಮುದಾಯದ ಇವತ್ತು ವೇದಿಕೆ ಬಂದಿರೋದು ಇದೇ ಮೊದಲು ನೋಡಿದ್ದಾನೆ. ಹಿಂಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ದರ್ಶನ ಸಮಿತಿ ಪರ ಇರುತ್ತೆ. ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಮಾಡೋಣ. ಯಾವಾಗ ದರ್ಶನ ಸಮಿತಿ ಪರವಾಗಿ ಇರುತ್ತೆ, ಯಾಕೆಂದ್ರೆ ದುಡಿದವ್ರ ಪರವಾಗಿ, ದುಡಿದವ್ರ ಪರವಾಗಿ, ಅಲ್ಪಸಂಖ್ಯಾತ ಪರವಾಗಿ ಯಾವತ್ತು ದರ್ಶನ ಸಮಿತಿ ಕೆಲಸ ಮಾಡಿರೋದು. ಇನ್ನು ಮುಂದಕ್ಕೂ ಪರವಾಗಿರುತ್ತೆ, ಕೆಲಸ ಮಾಡ್ತೇನೆ. ಇವತ್ತು ಒಂದು ಒಳ್ಳೆ ಸಂಘಟನೆಯನ್ನ ಮಾಡಲಿಕ್ಕೆ ಈ ಪರಿಷ್ಠ ಸಮಾಜದ ಮುಖಂಡರು ಸಭೆ ಸೇರಿದ್ದಾರೆ. ನಿಜಕ್ಕೂ ಬಹಳ ಒಳ್ಳೇದು. ಯಾಕೆಂದ್ರೆ ಸಮಾಜದಲ್ಲಿ ಏನೇ ನಾವು ಸವಲತ್ತುಗಳನ್ನು ಪಡ್ಕೋಬೇಕು ಅಂತಂದ್ರೆ ಹೋರಾಟ ಬಹಳ ಮುಖ್ಯ. ಸಂಘ ಸ್ಥಾಪನೆ ಮಾಡ್ಕೊಂಡು ಸಂಘಟನೆ ಮೂಲಕ ನಾವೆಲ್ಲ ಸವಲತ್ತುಗಳನ್ನು ಪಡ್ಕೋಬೇಕು. ಯಾಕೆಂದ್ರೆ ನಾವು ಎಲ್ಲ ಒಂದು ರೀತಿ ಸಮಾಜಕ್ಕೆ ಸೇರಿರ್ತಕ್ಕಂಥ ಸುಂದರ ಸಮಾಜ ಅಂತಂದ್ರೆ ಏನಪ್ಪ ಅಂದ್ರೆ ಸಮಾಜದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಾಂಗ. ನಾವು ನಮ್ಗೆ ಯಾವುದೇ ಸವಲತ್ತುಗಳನ್ನ ಕೊಡೋದಿಲ್ಲ ಅಂತಂದ್ರೆ ನಾವು ಸುಮ್ಮನೆ ನಾವು ಹೆಂಗೂ ಹಂಗೆ ಇರ್ಬೇಕಾಗುತ್ತೆ. ಆ ದಿಶೆಯಲ್ಲಿ ನಾವು ಹೋರಾಟದ ಮೂಲಕ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಲ್ಲಿ ಸಂಘಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಪಡ್ಕೊಂಡು ನಮ್ಮ ಹಕ್ಕುಗಳನ್ನ ನಾವು ಮಂಡಿಸ್ಬೇಕಾಗುತ್ತೆ, ಹಕ್ಕುಗಳನ್ನ ಪ್ರತಿಪಾದಿಸಬೇಕು, ಅವುಗಳನ್ನ ಕಿತ್ಕೋಬೇಕು. ಆ ದಿಶೆಯಲ್ಲಿ ನೀವೆಲ್ಲರೂ ಸಹ ಹೋರಾಟ ಮಾಡ್ತೀರಾ. ಮತ್ತೆ ಸಂಘ ಬಲಿಷ್ಠ ಆಗ್ಲಿ. ನಮ್ಮ ಸಮುದಾಯದ ಲೀಡರ್ಗಳಾದಂತವರು ಒಂದು ಆಯ್ಕೆ ಮಾಡಿ ಅಂತ ಹೇಳಿದ್ರು. ಆ ಪ್ರಕ್ರಿಯೆಗೆ ನಾವು ಚಿಕ್ಕದಾಗಿ ಬಂದಿದ್ದೀವಿ. ಇಲ್ಲಿ ತಾಲೂಕು ಅಧ್ಯಕ್ಷರಾದಂತ ಅವ್ರನ್ನ ಆಯ್ಕೆ ಮಾಡಿ, ಮಂಜಣ್ಣವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ನಿಮ್ಮ ಸಹಕಾರಗಳು ಪ್ರತಿಯೊಂದು ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಬಟ್ ಏನಾಗ್ತಾ ಇದೆ ಈ ಸಮಾಜದಲ್ಲಿ, ನಮ್ಮ ಕೊಳಚ ಮತ್ತೆ ಕೊರಮ ಸಮುದಾಯದ್ದು ಜೊತೆಗೂಡಿ ನಾವು ಸಂಘಟನೆ ಮಾಡ್ತಾ ಬಂದ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ನೋವುಗಳನ್ನ, ನಲಿವುಗಳನ್ನ ಕೇಳ್ದಲ್ಲೇ ಇರ್ತಕ್ಕಂಥ ಲೀಡರ್ಗಳು ಹುಟ್ಟಿದಂತ ಈ ಸಂದರ್ಭದಲ್ಲಿ ನಾವೇ ಒಂದು ಸಪರೇಟ್ ಸಂಘಟನೆಗಳನ್ನ ಮಾಡ್ಕೊಂಡು ನಮಗೆ ಬೇಕಾಗಿರುವಂತ ಸವಲತ್ತುಗಳನ್ನ ನಾವು ಸರ್ಕಾರದಲ್ಲಿ ಕೇಳುವಂತ ಧ್ವನಿಯಾಗಿ ಲೀಡರ್ಗಳು ಹುಟ್ಟು ಬರ್ಬೇಕಂತ ಹೇಳಿ ಕೇಳ್ಕೊಂಡು ಈ ಸಂಘಟನೆ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟಗಳನ್ನು ಮಾಡಿ, ಮತ್ತೆ ನಿಮ್ಗೆ ಏನು ಸರ್ಕಾರದ ಸವಲತ್ತು ಬರುತ್ತೆ ಅನ್ನೋದು ಸಂಘದ ಮುಖಾಂತರ ತಿಳ್ಕೊಂಡು, ಸಂಘನೂ ಅಷ್ಟೇ ನಿಮ್ಮ ಒಂದು ಸಭೆ ಮಾಡಿ ಮುಕ್ತಾಯ ಆಗಬಾರ್ದು. ನಿಮ್ಮ ಹಕ್ಕುಗಳಿಗೆ ಏನಿದೆ, ನಿಮ್ಮ ರೈಟ್ಸ್ ಏನಿದೆ, ನಿಮ್ಗೆ ಯಾವ್ಯಾವ ರೀತಿ ಸವಲತ್ತುಗಳು ಸರ್ಕಾರದಲ್ಲಿದೆ ಅದನ್ನ ಮನೆ ಬಾಗಿಲು ತಲುಪ್ತಕ್ಕಂತ ಕೆಲಸವನ್ನ ಈ ಸಂಘಟನೆ ಮಾಡಬೇಕು. ಮತ್ತೆ ಹೋರಾಟಗಳನ್ನ ರೂಪಿಸ್ಬೇಕು. ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಕೆಲಸದಲ್ಲಿ ಹೋಗ್ಬೇಕಾಗುತ್ತೆ. ಯಾವ್ಯಾವಕ್ಕೂ ಹೋಗ್ತೀವಿ ನಾವು, ಯಾರೋ ಕರ್ಗಳು ಅಂತ ಹೋಗ್ತೀವಿ. ಆದ್ರೆ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಒಂದ್ ದಿವಸ ಕೆಲಸ ಬಿಟ್ಟರೇನು ಆಗಲ್ಲ. ಇವತ್ತು ತಾಲೂಕಾ ಸಂಘಟನೆ ಕುಂಠಿತ ಆಗಿರೋದ್ರಿಂದ ಯಾರಿಗೂ ಸವಲತ್ತು ಕೊಡ್ಸೋದು, ಯಾರಿಗೂ ವಿದ್ಯಾವಂತರಲ್ಲ, ಆದ್ರಿಂದ ಸವಲತ್ತು ಪಡ್ಕೊಳ್ಳೋದಕ್ಕೆ ಯಾರಿಗೂ ಸಹ ಗೊತ್ತಿರಲಿಲ್ಲ. ನಮ್ಮ ತಾಲೂಕಲ್ಲಿ ಹೆಚ್ಚಿನಾಗಿ ಓಡಾಡ್ತಿದ್ದಾರೆ ಅಂದ್ರೆ ನಮ್ಮ ಸಂಘಟನೆಯಲ್ಲಿ ಇಟ್ಕೊಂಡು ನಮ್ಮ ಮಂಜಣ್ಣವರು ಬಹಳಷ್ಟು ಓಡಾಡ್ತಿದ್ದಾರೆ. ಮತ್ತೇನೋ ಆಗ್ಲಿ ತಾಲೂಕಲ್ಲಿ ನಮ್ಮ ಪಕ್ಷ ಸಂಘಟನೆ ಕಟ್ಟಬೇಕು ಅಂತ ಹೇಳಿ ಇವತ್ತು ಕಟ್ಟಿ ಈ ತಾಲೂಕಲ್ಲಿ ಅಧ್ಯಕ್ಷರಾಗ್ತಿದ್ದಾರೆ. ಬಹಳ ಸಂತೋಷ ಅಂತ ನಾನು ಹೇಳ್ಬೋದು. ಇಲ್ಲಿ ಅನಕ್ಷತ್ರ ಜಾಸ್ತಿ ಇರೋದ್ರಿಂದ ಏನು ಈಗ ಎಸ್ಟಿ ಸಮುದಾಯದ ಎಲ್ಲಾ ಕಡೆ ನೋಡ್ತಾ ಇದೀವಿ, ಎಲ್ಲ ಲೀಗ್ಗೆ ಚಾಲೆಂಜ್ ಬಿಡ್ತಾ ಇದಾರೆ. ಆಮೇಲೆ ಅದು ಇದು ಮಾರಕ್ಕೆ ಅದಕ್ಕೆ ಹೋಗ್ತಿದೆ. ಮೊದಲು ಆದ್ಯತೆ ಯಾವುದೇ ಕಾರಣಕ್ಕೂ ಎಜುಕೇಶನ್ ಬಗ್ಗೆ ಕೊಡ್ಬೇಕು. ಯಾವುದೇ ಒಂದು ಸಮುದಾಯ ಏನೇ ಇರ್ಬೋದು, ಒಂದು ಸಮುದಾಯದ ಏನೋ ಗಟ್ಟಿತನವಾಗಿ ಮಾಡ್ಬೇಕು ಅಂದ್ರೆ ಎಜುಕೇಶನ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ದಯವಿಟ್ಟು ಇಲ್ಲಿರೋರೆಲ್ಲರೂ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ. ಮತ್ತೆ ಸಂಘಟನೆಗೆ ಅಧ್ಯಕ್ಷರಾದ ಮಂಜಣ್ಣ ಸಹಾಯ ಮಾಡಿ ಅಷ್ಟೇ.